ನಮಸ್ಕಾರ, ಎಲ್ಲರಿಗೂ ದೊಡ್ಡಮ್ಮ ರೆಸಿಪಿ ಚಾನಲ್ಗೆ ಸ್ವಾಗತ. ಇಲ್ಲಿ 2 ಮೀಡಿಯಂ ಸೈಜ್ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಪ್ಪಾಗಬಾರ್ದು ಅಂತ ಹೇಳಿ ನೀರಿನಲ್ಲಿ ಹಾಕಿಟ್ಟಿದ್ದಾರೆ. ಈ ಹಸಿ ಆಲೂಗಡ್ಡೆಯಿಂದ ತುಂಬ ಯುನಿಕ್ ಆಗಿರುವಂಥ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೇನೂ ಮಾಡ್ಕೋಬೋದು. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಅತಿ ಕಡಿಮೆ ಎಣ್ಣೆ 2 ಸ್ಪೂನ್ ಎಣ್ಣೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ನೋಡ್ರಿ. ಇದನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಅಥವಾ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಫಸ್ಟ್ ಏನು ಮಾಡ್ತೀನಿ ರೀ, ಈ ಆಲೂಗಡ್ಡೆನ ತುರಿದ್ಬಿಟ್ಟು ತಗೋತೀನಿ. ಈಗ ಈ ಆಲೂಗಡ್ಡೆನ ಸಣ್ಣದಾಗಿ ತುರಿದ್ಬಿಟ್ಟು ತಗೋಬಾರ್ದು, ದಪ್ಪದಾಗಿನೇ ತುರಿದ್ಬಿಟ್ಟು ತಗೋತೀನಿ. ಈಗ ಈ ಆಲೂಗಡ್ಡೆನ ಏನು ಮಾಡ್ತಾ ಇದ್ದೀನಿ, ಇದನ್ನು ತುರಿದ ಮೇಲೇನೂ ಬೇಗನೆ ಕಪ್ಪಾಗ್ತದೆ ಅಂತ ಹೇಳಿ ನೀರಿನಲ್ಲೇ ತುರಿದ್ಬಿಟ್ಟು ತಗೋತಾ ಇದ್ದೀನಿ. ಇವತ್ತು ಮೊಸರು, ಸೋಡಾ, ಈನೋ ಯಾವುದನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಈ ರೆಸಿಪಿ ಮಾಡ್ಕೋಬೇಕಂದ್ರೆ ಯಾವುದೇ ಪೂರ್ವ ಸಿದ್ಧತೆಗಳು ಅಥವಾ ರೆಡಿ ಮಾಡ್ಕೋಬೇಕಂತೇನಿಲ್ಲ. ದಿಢೀರಾಗಿನೇ ಬೆಳಗ್ಗೆ ಒಂದು 10 ರಿಂದ 15 ನಿಮಿಷದಲ್ಲೇ ಏನು ಮಾಡ್ಕೋಬೋದು, ಇದನ್ನು ರೆಡಿ ಮಾಡ್ಕೋಬೋದು. ದಿನಾಲು ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತು ಅಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ನೋಡಿ ಈಗ ಏನು ಮಾಡ್ಕೊಂಡಿದ್ದೀನಿ, ನಾನು 2 ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ದೊಡ್ಡ ಸೈಜದ ಆಲೂಗಡ್ಡೆ ಇತ್ತಂದ್ರೆ ನೀವೇನು ಮಾಡಿರಿ, 1 ಆಲೂಗಡ್ಡೆಯನ್ನೇ ತುರಿದ್ಬಿಟ್ಟು ತೊಗೊರಿ. ನೋಡಿ ಎಲ್ಲ ಆಲೂಗಡ್ಡೆನ ಸಣ್ಣದಾಗಿ ಆ ಚೀಸ್ ಗ್ರೇಟರ್ ಇರ್ತದಲ್ಲ ಅದರಲ್ಲೇ ತುರಿದ್ಬಿಟ್ಟು ತೊಗೋಬೇಡ್ರಿ. ಆದಷ್ಟು ದಪ್ಪದಾಗಿನೇ ತುರಿದ್ಬಿಟ್ಟು ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ನೋಡಿ ಈ ನೀರನ್ನು ತೆಗೆದುಬಿಟ್ಟು ಇನ್ನೂ 2 ಬಾರಿ ನೀರನ್ನು ಹಾಕಿ ಈ ಆಲೂಗಡ್ಡೆ ತುರಿದಿರೋದನ್ನ ತೊಳೆದ್ಬಿಟ್ಟು ತೊಗೊಂಡು ಬರ್ತೀನಿ ರೀ. ನೋಡಿ ನಾ ಜಾರಿ ಒಳಗನೆ ಅದರೊಳಗೇ ನೀರು ಜಾಣ್ತಾವತ್ತು ಹೇಳಿ ನಾನು ಏನು ಮಾಡ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ತೊಗೊಂಡಿನಿ. ಆದರೂ ಇದರಲ್ಲಿ ಏನಾದರೂ ಇನ್ನೂ ನೀರಿನ ಅಂಶ ಅದ. ಈಗ ಇದನ್ನು ಆ ಆಲೂಗಡ್ಡೆ ತುರಿದಿರೋ ನೀರು ಅದಲ್ಲ ಅದನ್ನು ಹಿಂಡಿಬಿಟ್ಟು ಹಾಕ್ತಾಯಿದ್ದೀನಿ. ಒಂಚೂರು ನೀರು ಇರಬಾರ್ದು ರೀ. ಆ ರೀತಿ ನೀವೇನು ಮಾಡಿರಿ, ತುರಿದಿರುವ ಆಲೂಗಡ್ಡೆಯನ್ನು ಹಿಂಡಿಬಿಟ್ಟು ಹಾಕಿರಿ. ನೋಡಿ ಒಂದು 2 ಬಾರಿ ನೋಡಿ ಈ ರೀತಿ ನೀಟಾಗಿ ಹಿಂಡಿಬಿಟ್ಟು ನೀರಿನ ಅಂಶ ಇರಲಾರ್ದಂಗೆ ನೀವೇನು ಮಾಡಿರಿ, ಇದ್ರೊಳಗೆ ಹಾಕೋತಾ ಇದನ್ನೆಲ್ಲನೂ ಈ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಈಗ ಇದು ಕುಳಿದಿರುವ ಸಾಮಗ್ರಿಗಳನ್ನ ಹಾಕ್ತಾಯಿದ್ದೀನಿ. 1 ಮೀಡಿಯಮ್ ಸೈಜದು ಈರುಳ್ಳಿಯನ್ನು ಉದ್ದುದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾಯಿದ್ದೀನಿ. ಸಣ್ಣ ಸ್ಪೂನ್ದಿಂದನೇ ಅರ್ಧ ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂಕಾಳು, 1/4 ಟೀ ಸ್ಪೂನ್ ಆಗಷ್ಟೇ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಕಿಚನ್ ಕಿಂಗ್ ಮಸಾಲನೂ ಹಾಕ್ಬೋದು, ಮ್ಯಾಗಿ ಮ್ಯಾಜಿಕ್ ಮಸಾಲನೂ ಹಾಕ್ಬೋದು. ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ 1/4 ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗಷ್ಟೇ ಕಸೂರಿ ಮೆಂತ್ಯವನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ದಪ್ಪದಾಗಿನೇ ಈ ರೀತಿ ಕೈಯಿಂದ ಕಟ್ ಮಾಡಿ ಹಾಕಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ 1 ಸ್ಪೂನ್ ಆಗಷ್ಟೇ, ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ. ಈಗ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಆ ತುರಿದಿರುವ ಆಲೂಗಡ್ಡೆ ಜೊತೆ ಮಸಾಲೆ ಎಲ್ಲ ಏನಾಗಲಿ ರೀ, ನೀಟಾಗಿ ಮಿಕ್ಸ್ ಆಗಲಿ. ಈಗ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನಿಲ್ಲಿ 1 ಟೀ ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಯಾವ ಸ್ಪೂನ್ಲಿ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಅದರಲ್ಲೇ ನಾನಿಲ್ಲಿ 3 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಇದು ಯಾವ ರೀತಿ ಇರಬೇಕಂದ್ರೆ ತುಂಬ ತೆಳುವೂ ಆಗಬಾರ್ದು, ಹಿಟ್ಟು ತುಂಬ ಗಟ್ಟಿನೂ ಆಗಬಾರ್ದು. ಆ ರೀತಿ ನೀವು ಏನು ಮಾಡ್ಕೋಬೇಕ್ರಿ, ಇದನ್ನು ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಈಗ ಇಷ್ಟು ಹಿಟ್ಟನ್ನು ಹಾಕಿದ್ರೆ ನಿಮಗೆ ಇನ್ನೂ ಜಾಸ್ತಿ ಮೆತ್ತಗೆ ಅನ್ಸತ್ತಿತ್ತಂದ್ರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ನೋಡಿ ಈ ರೀತಿ ಇರಬೇಕು. ತುಂಬ ತೆಳುವೂ ಬೇಡ, ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು. ಈ ರೀತಿ ನಾನು ಇವತ್ತು ಯಾವುದೇ ರೀತಿ ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ಈಗೇನು ಮಾಡೋಣ್ರಿ, ಇದಕ್ಕೆ ಸಣ್ಣ ನೋಡಿ ಚಿಕ್ಕಾಗಿ ಈ ರೀತಿ ನೋಡಿ ಕಟ್ಲೆಟನ್ನು ಮಾಡ್ಕೋತಾ ಇದ್ದೀನಿ. ಆದರೆ ಜಾಸ್ತಿ ಹಿಟ್ಟನ್ನು ತೊಗೊಂಡು ದಪ್ಪಾಗಿ ಮಾಡ್ಕೋಬೇಡ್ರಿ. ಆದಷ್ಟು ಇದನ್ನು ಏನು ಇರಬೇಕು, ತೆಳುವಾಗಿಯೇ ಸ್ವಲ್ಪ ಹಿಟ್ಟು ತೊಗೊಂಡು ತೆಳುವಾಗಿಯೇ ತಟ್ಟಿಬಿಟ್ಟು ತೊಗೊರಿ. ಈಗ ಒಂದನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿಬಿಟ್ಟು ತೋರಿಸ್ತಿದ್ದೀನಿ. ನೀವಿಲ್ಲಿ ಇನ್ನೂ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು, ಅಥವಾ ಈರುಳ್ಳಿ ಯಾವ ರೀತಿ ಉದುದಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿವಲ್ಲ ಅದೇ ರೀತಿ ಕ್ಯಾಬೇಜನ್ನು ಕಟ್ ಮಾಡಿಬಿಟ್ಟು ಹಾಕ್ಬೋದು. ನೋಡಿರಿ 2 ಮಾಡಿಬಿಟ್ಟು ತೋರಿಸಿದ್ದೀನಿ. ಒಮ್ಮೆಲೆ ಎಲ್ಲ ಹಿಟ್ಟಿನಿಂದ ಒಮ್ಮೆಲೆ ಏನು ಮಾಡ್ತೀನಿ ರೀ, ಎಲ್ಲನೂ ರೆಡಿ ಮಾಡಿ ತೊಗೋತೀನಿ. ಇಲ್ಲಿ 4 ಅಂತ ತೊಗೊಂಡಿದ್ದೀನಿ, ಇನ್ನೂ 6 ರೆಡಿ ಆಗ್ಯಾವ. ನೋಡಿ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ. ತವೆನೂ ಚೆನ್ನಾಗಿ ಕಾಯ್ದ. ನೋಡಿ ಇದು ನಾನು ಕಬ್ಬಣ ತವೆನೇ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿಬಿಟ್ಟು ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೊಂಡ್ರಿ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಹೊರಗಡೆ ಲೇಯರು ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ ಹಿಟ್ಟನ್ನು ಒಳಗಡೆಯಿಂದ ಚೆನ್ನಾಗಿ ಬೇಯಬೇಕು, ಉಮ್ಗೊಯ್ಬೇಕು. ಅದಕ್ಕೆ ಏನು ಮಾಡಿರಿ, ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಕೊಂಡ್ಬಿಟ್ಟು ತೊಗೊರಿ. ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿಟ್ಟ ಹೊರಗಡೆಯಿಂದ ಅಷ್ಟೇ ಬೇಯ್ದು ಒಳಗಡೆಯಿಂದ ಹಿಟ್ಟು ಏನಾಗ್ಬಿಡ್ತದೆ ಹಾಗೇ ಹಸಿ ಉಳ್ತದೆ. ಮತ್ತು ಆದಷ್ಟು ಏನು ಮಾಡಬೇಡ್ರಿ, ದಪ್ಪಾಗಿ ಮಾಡ್ಕೋಬೇಡ್ರಿ. ಸ್ವಲ್ಪ ಹಿಟ್ಟನ್ನು ತೊಗೊಂಡು ತೆಳುವಾಗಿಯೇ ತೆಳುವಾಗಿಯೇ ತಟ್ಟಿಬಿಟ್ಟು ಮಾಡ್ಕೊರಿ. ನೋಡಿ ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೊಂಡಿನಿ. ಆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಹೊರಗಡೆ ಲೇಯರು ತುಂಬಾ ಕ್ರಿಸ್ಪಿಯಾಗಿ ಕೆಂಪಾಗಿ ಚೆನ್ನಾಗಿ ಬರ್ತಾವೆ ನೋಡಿರಿ. ನೋಡಿ ಇದಕ್ಕೆ ನಾನ್ ಸ್ಟಿಕ್ ತವೆನೇ ಬೇಕತ್ತೇನಿಲ್ಲ, ಕಬ್ಬಣ ತವೆಯಲ್ಲೇನೂ ನೀವೇನು ಮಾಡ್ಬೋದು, ಬೇಯಿಸ್ಬಿಟ್ಟು ತೊಗೋಬೋದು. ನೋಡಿ 2 ಸೈಡ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡು 2 ಸ್ಪೂನ್ ಎಣ್ಣೆಯಲ್ಲಿ ಇದು ರೆಡಿ ಆಗಿದೆ ನೋಡಿರಿ.
ತುಂಬಾ ಟೇಸ್ಟಿ ಯುನಿಕ್ ಆಗಿರುವಂಥ ರೆಸಿಪಿ. 2 ಹಸಿ ಆಲೂಗಡ್ಡೆ ಇದ್ರೆ ಸಾಕ್ರಿ, ನೀವು ಇದನ್ನ ಏನು ಮಾಡ್ಬೋದು, ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಅಥವಾ ಈ ರೀತಿ ಗಡಿಬಿಡಿಯಲ್ಲಿ ಮಕ್ಕಳಿಗೆ ಮಾಡಿಬಿಟ್ಟು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿ ಒಂದು ಸ್ವಲ್ಪ ತಾರ್ಲಿರಿ, ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ಇವನು ಬಿಸಿ ಬಿಸಿ ಹೀಗೇನೆ ತಿನ್ಬೋದು, ಯಾವುದು ಚಟ್ನಿ ಸಾಸು ಏನೂ ಬೇಡ. ಇಲ್ಲ ಮಕ್ಕಳಿಗೆ ನೀವು ಬಾಕ್ಸಿಗೆ ಹಾಕ್ತಿತ್ತಂದ್ರೆ ಸೇಜ್ವಾನ್ ಚಟ್ನಿ ಅಥವಾ ಸಾಸ್ ಜೊತೆನೂ ನೀವು ಇದನ್ನು ಸರ್ವ್ ಮಾಡ್ಬೋದು. ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಒಳಗಡೆಯಿಂದನೂ ಹಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಉಮ್ಗೋಯ್ದು. ನೋಡಿ ಸೋಡಾ ಇಲ್ಲ, ಮೊಸರಿಲ್ಲ, ಯಾವುದೂ ಇಲ್ಲ. ದಿಢೀರಾಗಿ ಬೆಳಗ್ಗೆ ನೋಡಿ ತುಂಬ ಸಿಂಪಲ್ ಮನೆಯಲ್ಲಿರೋ ಬೇಸಿಕ್ ತರಕಾರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಅದ್ಭುತ ನೋಡಿರಿ. ಈ ಆಲೂಗಡ್ಡೆ ಕಟ್ಲೆಟ್ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ದೊಡ್ಡಮ್ಮ ರೆಸಿಪಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.